ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಕಳೆದ 3 ದಿನಗಳಿಂದ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗ್ತಿದೆ. ಸೊ ಇಲ್ಲಿ 2,000 ರೂಪಾಯಿ ಹಣ ಕ್ರೆಡಿಟ್ ಆಗ್ತಿದೆ ಅಂಡ್ ಕೆಲವೊಬ್ಬರು 4,000 ರೂಪಾಯಿ ಹಣ ಜಮಾ ಕುರಿತು ಕೂಡ ಅಪ್ಡೇಟ್ ಅನ್ನ ಕೇಳ್ತಾ ಇದ್ದಾರೆ. ಯಾರಿಗೆಲ್ಲ ಈಗಾಗಲೇ ಹಣ ಬಂದಿದೆ, ನಿಮ್ಗೆ ಹಾಗಾದ್ರೆ ಯಾವಾಗ ಹಣ ಬರುತ್ತೆ, ಯಾವೆಲ್ಲ ಡಿಸ್ಟ್ರಿಕ್ಟ್ ನವರಿಗೆ ಹಣ ಬಂದಿದೆ, ಯಾವ ಕಂತಿನ ಹಣ ಜಮಾ ಆಗ್ತಿದೆ ಅಂತ ಹೇಳ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂತಹ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ತುಂಬಾನೇ ಇನ್ಫಾರ್ಮೇಟಿವ್ ಆಗಿರುತ್ತೆ, ಹಾಗೆ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ. ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಕಂಪ್ಲೀಟ್ ಆಗಿ ವಾಚ್ ಮಾಡಿದ್ರೆ ಮಾತ್ರ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ಸಿಗುತ್ತೆ. ಹಾಗಿದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಇನ್ನೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟು ವಿಡಿಯೋ ನೋಡೋದಕ್ಕೆ ಶುರು ಮಾಡಿ. ನೋಡಿ, ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ನಾವು 2 ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ದೇವೆ. ನಾವು 2 ಕಂತಿನ ಹಣವನ್ನ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡೋದಕ್ಕೆ ಹಣವನ್ನ ನಾವೀಗ ಆಲ್ರೆಡಿ ಬಿಡುಗಡೆಯನ್ನ ಮಾಡಿದೀವಿ ಅಂತ ಹೇಳ್ಬಿಟ್ಟು ಸ್ವತಃ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸಾಕಷ್ಟು ಸಾರಿ ಈ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಹಾಗಿದ್ರೆ 2 ಕಂತಿನ ಹಣ ಒಟ್ಟಿಗೆ ಬರ್ತಿದ್ಯಾ? 2 ಕಂತಿನ ಹಣ ಅಂತಂದ್ರೆ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿರುವಂತದ್ದು 25ನೇ ಕಂತಿನ ಹಣ ಹಾಗೇನೆ 26ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಬಿಡುಗಡೆ ಮಾಡಿದೀವಿ ಅಂತ ಹೇಳಿದ್ದಾರೆ. ಅಂದ್ರೆ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣ 2025ರಲ್ಲಿ ಏನ್ ಪೆಂಡಿಂಗ್ ಇತ್ತಲ್ವಾ, ಆ ಒಂದು ಹಣವನ್ನ ಅಲ್ಲ ನಿಮ್ಗೆ ಬಿಡುಗಡೆ ಮಾಡ್ತಾ ಇರುವಂತದ್ದು. ಯಾವ ಕಂತಿನ ಹಣ ಹಾಗಾದ್ರೆ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ ನಿಮ್ಗೆ ಅಕ್ಟೋಬರ್ ತಿಂಗಳ ಹಣ ಹಾಗೇನೆ ನವೆಂಬರ್ ತಿಂಗಳ ಹಣವನ್ನ ಬಿಡುಗಡೆ ಮಾಡಿದೀವಿ ಅಂತ ಹೇಳಿ ತಿಳಿಸಿರುವಂತದ್ದು. ಸೊ ಇಲ್ಲಿ ಹಾಗಾದ್ರೆ 4,000 ರೂಪಾಯಿ ಹಣವನ್ನ ಬಿಡುಗಡೆ ಮಾಡಿದಾರಲ್ವಾ, ಹಾಗಿದ್ರೆ ಗೃಹಲಕ್ಷ್ಮಿಯರ ಖಾತೆಗಳಿಗೆ 4,000 ರೂಪಾಯಿ ಹಣ ಬಂದು ಜಮಾ ಆಗ್ತಿದ್ಯಾ ಅಂತ ಹೇಳಿ ನೀವು ಕೇಳೋದಾದ್ರೆ ಸದ್ಯಕ್ಕೆ 4,000 ರೂಪಾಯಿ ಹಣ ಬಂದು ಜಮಾ ಆಗ್ತಿಲ್ಲ. ಈಗ ಸದ್ಯಕ್ಕೆ 2,000 ರೂಪಾಯಿ ಹಣ ಮಾತ್ರ ಜಮಾ ಆಗ್ತಾ ಇರುವಂತದ್ದು. ಅದಾದ್ಮೇಲೆ ನೆಕ್ಸ್ಟ್ 2,000 ರೂಪಾಯಿ ಹಣ ಬಂದು ಜಮಾ ಆಗುತ್ತೆ. 25ನೇ ಕಂತಿನ ಹಣ ಸದ್ಯಕ್ಕೆ 2,000 ರೂಪಾಯಿ ಮಾತ್ರ ಅವರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಬಂದು ಜಮಾ ಆಗ್ತಿದೆ. 4,000 ರೂಪಾಯಿ ಹಣ ಇನ್ನು ಯಾರ ಒಂದು ಖಾತೆಗಳಿಗೂ ಕೂಡ ಜಮಾ ಆಗಿಲ್ಲ. ಯಾಕೆ 4,000 ರೂಪಾಯಿ ಹಣ ಹಾಗಾದ್ರೆ ಜಮಾ ಆಗ್ತಿಲ್ಲ ಅಂತ ಹೇಳಿ ನೀವು ಕೇಳೋದಾದ್ರೆ ಮೊದಲಿಗೆ 2,000 ರೂಪಾಯಿ ಹಣವನ್ನ ಜಮಾ ಮಾಡ್ತಾರೆ. ಅದಾದ್ಮೇಲೆ 1 ವಾರ 10 ದಿನ ಆದ್ಮೇಲೆ ಮತ್ತೆ ನಿಮ್ಗೆ 2,000 ರೂಪಾಯಿ ಹಣವನ್ನ ಜಮಾ ಮಾಡ್ತಾರೆ. ಸರ್ಕಾರದ ಕಡೆಯಿಂದ ಏನೋ 25 ಮತ್ತೆ 26ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ದಾರೆ. ಆದ್ರೆ ಸದ್ಯಕ್ಕೆ ನಿಮ್ಗೆ 2,000 ರೂಪಾಯಿ ಹಣ ಮಾತ್ರ ಬಂದು ಕ್ರೆಡಿಟ್ ಆಗ್ತಿರುವಂತದ್ದು. ಹಾಗೇನೆ ಬಹಳಷ್ಟು ಜನ ನಮ್ಗೆ ಇನ್ನೂ ಕೂಡ 25ನೇ ಕಂತಿನ ಹಣನೇ ಬಂದು ಜಮಾ ಆಗಿಲ್ಲ, ನೀವು ನೋಡಿದ್ರೆ 26ನೇ ಕಂತಿನ ಬಗ್ಗೆ ಹೇಳ್ತಿದ್ದೀರಾ ಅಂತ ಕೂಡ ಕೇಳ್ತಾ ಇದ್ರಿ. ನೋಡಿ, ಇವಾಗ ಗೃಹಲಕ್ಷ್ಮಿ ಯೋಜನೆಯ 25ನೇ ಕಂತಿನ ಹಣವನ್ನ ಪಡ್ಕೊಳ್ಳಿದ್ದಕ್ಕೆ ಏನಿಲ್ಲ ಅಂತಂದ್ರು 1,25,00,000ಕ್ಕಿಂತ ಹೆಚ್ಚು ಫಲಾನುಭವಿಗಳು ಅರ್ಹರಿರೋದ್ರಿಂದ ಎಲ್ರಿಗೂ ಕೂಡ ಅಟ್ ಎ ಟೈಮ್ ಹಣವನ್ನ ಜಮಾ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಈ ಸರಿ ಏನಾಗಿದೆ ಅಂತ ಹೇಳಿದ್ರೆ ಜಿಲ್ಲಾವಾರು ಹಣವನ್ನ ಬಿಡುಗಡೆ ಮಾಡಿದ್ದಾರೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ಒಂದಿಷ್ಟು ಕೆಲವು ಜಿಲ್ಲೆಗಳಿಗೆ ಹಣವನ್ನ ಜಮಾ ಮಾಡಿದ್ರು. ಅದಾದ ನಂತರ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಹಂತ ಹಂತವಾಗಿ ಪ್ರತಿನಿತ್ಯ ಕೂಡ ಒಂದಿಷ್ಟು ಲಕ್ಷ ಫಲಾನುಭವಿಗಳ ಖಾತೆಗಳಿಗೆ ಹಣವನ್ನ ಜಮಾ ಮಾಡ್ತಾ ಇದ್ದಾರೆ. ಓಕೆನಾ? ಇವಾಗ ನಿಮ್ಮ ಜಿಲ್ಲೆಯಲ್ಲಿ ನಿಮ್ಗೆ ಹಣ ಬಂದಿದೆ ಅಂತ ಹೇಳಿದ್ರೆ ನಿಮ್ ಜಿಲ್ಲೆಯವರಿಗೆ ಬೇರೆಯವ್ರಿಗೂ ಕೂಡ ಹಣ ಬಂದಿರೋದಿಲ್ಲ. ಸೊ ನಿಮ್ಮ ಜಿಲ್ಲೆಯಲ್ಲಿ ನಿಮಗೆ ಮಾತ್ರ ಹಣ ಬಂದಿದೆ ಅಂತ ಮಾತ್ರಕ್ಕೆ ಎಲ್ರಿಗೂ ಕೂಡ ಹಣ ಬಂದಿದೆ ಅಂತ ಅರ್ಥ ಅಲ್ಲ. ಓಕೆನಾ? ಸೊ ಹಾಗಾಗಿ ಹಂತ ಹಂತವಾಗಿ ಬ್ಯಾಚ್ ವೈಸ್ ಅಲ್ಲಿ ಹಣವನ್ನ ಜಮಾ ಮಾಡ್ತಾ ಇರೋದ್ರಿಂದ ಸೊ ಎಲ್ರಿಗೂ ಕೂಡ ಆದಷ್ಟು ಬೇಗ ಹಣ ಬಂದು ಜಮಾ ಆಗುತ್ತೆ. ಸೊ ಹಾಗಾಗಿ ಎಲ್ಲರೂ ಕೂಡ ವೇಟ್ ಮಾಡಲೇಬೇಕಾಗುತ್ತೆ. ನೀವು ಯಾವುದೇ ಜಿಲ್ಲೆಯವರಾಗಿದ್ರು ಕೂಡ ಎಲ್ರಿಗೂ ಹಣ ಜಮಾ ಆಗ್ತಿದೆ. ಸೊ ಪ್ರತಿನಿತ್ಯ ಕೂಡ ಎಲ್ರಿಗೂ ಜಮಾ ಆಗ್ತಾನೆ ಇದೆ. ಹಾಗೇನೆ ಕೆಲವೊಂದಿಷ್ಟು ಜನ ನೀವು ಕೂಡ ಕೇಳ್ಬೋದು, ನಮಗೆ ಆಲ್ರೆಡಿ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ, ಆದ್ರೆ 26ನೇ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ವಲ್ಲ, ಯಾಕೆ? ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ವತಃ ತಿಳಿಸ್ತಾ ಇದಾರಲ್ವಾ, 25, 26ನೇ ಕಂತಿನ 4,000 ರೂಪಾಯಿ ಹಣವನ್ನು ನಾವು ಈಗ ಆಲ್ರೆಡಿ ಬಿಡುಗಡೆ ಮಾಡಿದೀವಿ ಅಂತ ಹೇಳ್ಬಿಟ್ಟು, ಆದ್ರೆ ಯಾಕೆ ನಮ್ಗೆ ಇನ್ನೂ ಕೂಡ ಹಣ ಬಂದು ಜಮಾ ಆಗಿಲ್ಲ ಅಂತ ಕೂಡ ನೀವು ಕೇಳ್ಬೋದು. ಇಲ್ಲಿ ಫಲಾನುಭವಿಗಳು 1,25,00,000ಕ್ಕಿಂತ ಹೆಚ್ಚು ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಗೆ ಅರ್ಹರಿರೋದ್ರಿಂದ ಸೊ ಮೊದಲಿಗೆ 25ನೇ ಕಂತಿನ ಹಣ ಏನು ಜಮಾ ಆಗ್ತಿದೆ ಎಲ್ರಿಗೂ ಹಣವನ್ನ ಜಮಾ ಮಾಡಿದಾದ್ಮೇಲೆ 26ನೇ ಕಂತಿನ ಹಣದ ಪ್ರೊಸೆಸ್ ಅನ್ನ ಮಾಡ್ತಾರೆ. ಅಂದ್ರೆ ಇವಾಗ ಆಲ್ರೆಡಿ ಹಣವನ್ನ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಟ್ರಾನ್ಸ್ಫರ್ ಅನ್ನ ಮಾಡಿದ್ದಾರೆ. ಆದ್ರೆ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಇವಾಗ ಒಟ್ಟಿಗೆ ಹಣವನ್ನ ಹಾಕ್ಲಿಕ್ಕೆ ಆಗೋದಿಲ್ಲ ಅಲ್ವಾ, 4,000 ರೂಪಾಯಿ ಅಲ್ಲೂ ಕೆಲವೊಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳು ಇರ್ತವೆ. ಸೊ ಹಾಗಾಗಿ ಮೊದಲಿಗೆ 25ನೇ ಕಂತಿನ 2,000 ರೂಪಾಯಿ ಹಣವನ್ನ ಎಲ್ರಿಗೂ ಜಮಾ ಮಾಡಿದಾದ್ಮೇಲೆ 26ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾರೆ. 25ನೇ ಕಂತಿನ ಹಣ ಈಗ ಆಲ್ರೆಡಿ ಏನಿಲ್ಲ ಅಂದ್ರೂ 50ರಿಂದ 60% ಫಲಾನುಭವಿಗಳಿಗೆ ಜಮಾ ಆಗಿದೆ. ಇನ್ನು ಕೆಲವು ದಿನಗಳಲ್ಲಿ ಎಲ್ರಿಗೂ ಕೂಡ ಹಣ ಜಮಾ ಆಗುತ್ತೆ. ಹಾಗೇನೆ ನಿಮಗೂ ಕೂಡ ಯಾರೆಲ್ಲ 25ನೇ ಕಂತಿನ ಹಣವನ್ನ ಪಡ್ಕೊಂಡಿದ್ದೀರಾ ಅವ್ರಿಗೆಲ್ರಿಗೂ 26ನೇ ಕಂತಿನ ಹಣವನ್ನು ಕೂಡ ಪ್ರೊಸೆಸ್ ಮಾಡ್ತಾರೆ. ಯಾರಿಗೆಲ್ಲ ಹಣ ಬಂದಿಲ್ಲ ನಿಮ್ಮೆಲ್ಲರಿಗೂ ಕೂಡ ಅತಿ ಶೀಘ್ರದಲ್ಲೇ ನಿಮ್ಮ ಒಂದು ಖಾತೆಗಳಿಗೆ ಹಣ ಬಂದು ಜಮಾ ಆಗುತ್ತೆ. ಸೊ ವಿಡಿಯೋ ನೋಡ್ತಿರೋ ಎಲ್ಲರೂ ಕೂಡ ನಿಮಗೆ 25ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗಿದೆಯಾ ಆಗಿಲ್ವಾ ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಊರಿನ ಹೆಸರನ್ನ ಮೆನ್ಷನ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸೋದನ್ನ ಮರಿಬೇಡಿ. ಸೊ ಕಮೆಂಟ್ ಮಾಡಿ ತಿಳಿಸೋದ್ರಿಂದ ಬೇರೆಯವ್ರಿಗೂ ಕೂಡ ಮಾಹಿತಿ ಸಿಕ್ಕಂಗಾಗುತ್ತೆ. ಸೊ ಇದಾಗಿತ್ತು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್. ಇದೇ ರೀತಿಯಾದ ಗೃಹಲಕ್ಷ್ಮಿ ಯೋಜನೆಯ ಹೆಚ್ಚು ಅಪ್ಡೇಟ್ಸ್ಗಳನ್ನ ಪ್ರತಿನಿತ್ಯ ಪಡ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಯಾರಿಗೆಲ್ಲ ವಿಡಿಯೋ ಸ್ವಲ್ಪ ಆದ್ರೂ ಇನ್ಫಾರ್ಮೇಟಿವ್ ಅನ್ಸಿದ್ರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೇನೆ ಕೊನೆವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ರಿಗೆ ಎಲ್ರಿಗೂ ಕೂಡ ಧನ್ಯವಾದಗಳು.